ರಂಜಾನ್ನಲ್ಲಿ ಹಾಕಿದ ಇಸ್ಲಾಮಿಕ್ ಬಾವುಟ ತೆರವು. ಭಟ್ಕಳದಲ್ಲಿ ಪರಿಸ್ಥಿತಿ ಉದ್ವಿಗ್ನ, ಆಮೇಲೆ ಆಗಿದ್ದೇನು? ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ್ನಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ಹಸಿರು ಬಣ್ಣದ ಇಸ್ಲಾಮಿಕ್ ಬಾವುಟವನ್ನ ತೆರವು ಮಾಡಲಾಗಿದೆ. ಈ ರೀತಿ ಬಾವುಟ ತೆರವುಗೊಳಿಸಿದ್ದು ಬೇರಾರು ಅಲ್ಲ ಕಣ್ರಿ, ಸ್ವತಃ ನಗರಸಭೆ ಕಮಿಷನರ್ ಆದೇಶದ ಮೇರೆಗೆ ತೆರವುಗೊಳಿಸಿರುವುದು ಇದೀಗ ಗೊಂದಲದ ಗೂಡಾಗಿದೆ. ಬಾವುಟ ಯಾಕೆ ತೆರವುಗೊಳಿಸಿದ್ರಿ ಅಂತ ಮುಸ್ಲಿಂ ಸಮುದಾಯದವರು ರಸ್ತೆಯಲ್ಲಿ ಸೇರಿದ್ದಾರೆ. ಬಾವುಟ ತೆರವುಗೊಳಿಸಿರುವ ವಿಚಾರ ತ್ವರಿತಗತಿಯಲ್ಲಿ ಸುದ್ದಿ ಹರಿದಾಡಿತು. ಮುಸ್ಲಿಂ ಸಂಘಟನೆಗಳು ಹಾಗೂ ಅಲ್ಪಸಂಖ್ಯಾತ ಯುವಕರ ಗುಂಪು ಬಾವುಟ ಇದ್ದ ಸ್ಥಳದಲ್ಲಿ ಜಮಾಯಿಸಿತು. ಜನರ ಜಮಾವಣೆ ಕೆಂಡದಂತಾದ ವಾತಾವರಣ. ಯಾರಿಗೆ ಕೇಳಿ ಬಾವುಟ ತೆರವು ಮಾಡಿದ್ರಿ ಎಂಬ ಪ್ರಶ್ನೆ. ಈ ಬಾವುಟವನ್ನ ಮಾರ್ಚ್ 19ರಂದು ರಂಜಾನ್ ವೇಳೆ ಹಾರಿಸಲಾಗಿತ್ತು. ಸಂಜೆ ಬಂದರ್ ರಸ್ತೆಯ 2ನೇ ಕ್ರಾಸ್ ಬಳಿ ಯೂ ಟರ್ನ್ ಡಿವೈಡರ್ ಇದೆ, ಅಲ್ಲಿಯೇ ದೊಡ್ಡ ಬಾವುಟ ಹಾರಿಸಲಾಗಿತ್ತು ಕಣ್ರಿ. ಸುಮಾರು 25 ಅಡಿ ಎತ್ತರದ ಕಬ್ಬಿಣದ ಪೈಪ್ ಸ್ಥಾಪಿಸಿ ಹಸಿರು ಬಣ್ಣದ ಉರ್ದು ಲಿಪಿಯ ಬರಹ ಹಾಗೂ ಖಡ್ಗದ ಚಿಹ್ನೆ ಹೊಂದಿದ ಬಾವುಟ ಇದು. ಆದ್ರೆ ಏಕಾಏಕಿ ನಗರಸಭೆ ಕಮಿಷನರ್ ಬಾಬಾ ಸಾಹೇಬ್ ಮಾನೆ ಅವರು ತೆರವು ಮಾಡಿಬಿಟ್ರು. ಇದರಿಂದ ಜನರಲ್ಲಿ ಆಕ್ರೋಶ ಮೂಡಿತು. ಅದೇ ಜಾಗದಲ್ಲಿ ಇನ್ನೊಂದು ಬಾವುಟ ಹಾಕಲು ಈ ರೀತಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಸ್ಥಳಕ್ಕೆ ಸ್ವತಃ ಡಿವೈಎಸ್ಪಿ ಆಗಮಿಸಿದ್ರು. ಪೊಲೀಸರು ಮತ್ತೆ ಮುಸ್ಲಿಂ ಜನರ ಮಧ್ಯೆ ವಾಗ್ವಾದ ಹೆಚ್ಚಾಯಿತು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಸ್ಥಳಕ್ಕೆ ಹೆಚ್ಚಿನ ಬಂದೋಬಸ್ತ್ ನೀಡಲಾಗಿದೆ. ಹಾಗೆ ಮುಸ್ಲಿಂ ಮುಖಂಡರ ಜೊತೆ ಮಾತನಾಡಿ ಶಾಂತಿ ಕಾಪಾಡುವಂತೆ ಮನವಿ ಕೂಡ ಮಾಡಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಉತ್ತರ ಕನ್ನಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.